ಈ ರಾಜ್ಯ ಸರ್ಕಾರದ ದುರುಪಯೋಗದ ಬಗ್ಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮೂಡಾ ಕೇಸು ಮತ್ತು SC/STಯಲ್ಲಿ 180 ಕೋಟಿ ಹಗರಣಗಳ ಬಗ್ಗೆ ನಾವು ಬೆಂಗಳೂರಿಂದ ಮೈಸೂರು ಚಲೋ ಅಂತ ಮಾಡ್ಕೊಂಡು ಬಂದಿದ್ದೀವಿ. ಇದರ ನೇತೃತ್ವ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ HD ದೇವೇಗೌಡರ ಮಗನಾದಂಥ ಕುಮಾರಸ್ವಾಮಿ, ರಾಜ್ಯದ ಕೇಂದ್ರ ಮಂತ್ರಿಗಳಾದಂಥ ಅವರ ಮಗನಾದಂಥ ನಿಖಿಲ್ ಕುಮಾರಸ್ವಾಮಿ, ನಮ್ಮ ಯುವ ಘಟಕದ ಅಧ್ಯಕ್ಷರು ನಮ್ಮ JDS ಅವ್ರ ನೇತೃತ್ವದಲ್ಲಿ, ಮತ್ತು ಅದೇ ರೀತಿ ಯಡಿಯೂರಪ್ಪನ ಮಗನಾದಂಥ ವಿಜೇಂದ್ರ ನೇತೃತ್ವದಲ್ಲಿ ಯುವಕರ ನೇತೃತ್ವದಲ್ಲಿ ಇವತ್ತು ನಾವು ಮೈಸೂರು ಚಲೋ ಇಟ್ಕೊಂಡಿದ್ವಿ. ಇವತ್ತು ಶನಿವಾರ ಇಲ್ಲಿ ಬೃಹತ್ ಸಮಾವೇಶದಲ್ಲಿ ನಿಜವಾಗ್ಲೂ ಜನ ನೋಡ್ತಾ ಇದ್ದರೆ ಇಷ್ಟು ಜನ ಸೇರಿದ್ದಾರೆ ಅಂದರೆ ನೆನ್ನೆಗಿನ್ನ ಇವತ್ತು 2ರಷ್ಟು ಹೆಚ್ಚಿನ ಜನ ಇವತ್ತು ಸೇರಿದ್ದಾರೆ. ಸಿದ್ದರಾಮಯ್ಯನವರು ಇಷ್ಟು ದಿನ DK ಅವರ ಬಗ್ಗೆ ಹೀನಾಯವಾಗಿ ಮಾತಾಡ್ತಿದ್ದಂಥ ವ್ಯಕ್ತಿ ನೆನ್ನೆ ಹೇಳ್ತಾವ್ರೆ ಬಂಡೆ ನನ್ನಿದೆ ಅಂತ ಹೇಳ್ತಾ ಇದ್ದಾರೆ. ಈ ಬೂಟಾಟಿಗಳಿಗೆ ಹೇಳಿ ನಡೆಯೋದಿಲ್ಲ. ಸಿದ್ದರಾಮಯ್ಯನವರು ಕೂಡಲೇ ರಾಜೀನಾಮೆ ಕೊಡಬೇಕಾಗಿತ್ತು. ಯಾಕೆಂದರೆ ನನಗೆ ಯಾವುದು ಕೊಪ್ಪು ಚುಕ್ಕೆ ಇಲ್ಲ ಅಂತ ವ್ಯಕ್ತಿ ಇವತ್ತು ಪಂಚೆಗೆ ಸುಕ್ಕಿಯಾಗಿದ್ದ. ನಮ್ಮ ಇದೇ ಕ್ಷೇತ್ರದ H. ವಿಶ್ವನಾಥ್ ಅವರು, ಅವರೇ ಸಮಾಜದವರು ಎಷ್ಟು ಮಾತಾಡ್ತಾ ಇದ್ದಾರೆ ಅರ್ಥ ಮಾಡ್ಕೊಬೇಕಾಗ್ತದೆ. 2004ರಲ್ಲಿ ಡಿನೋಟಿಫಿಕೇಶನ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಅದು SC ಜಾಗ, ಅದು 3 ಎಕರೆ 16 ಕುಂಟೆನ ಏನು ಜಾಗ ಇತ್ತು ಆ ಜಾಗ ನೋಟಿಫಿಕೇಶನ್ ಆಗೋಗಿ ಸೈಟ್ಗಳಾಗೋಗಿ ಎಲ್ಲ ಹಂಚು ಮುಗ್ದಿರೋದ್ರನ್ನ ಇವರು ರಾಜಕೀಯ ದುರುದ್ದೇಶನ ಉಪಯೋಗಿಸ್ಕೊಂಡು ಅವ್ರ ಕೆಪಾಸಿಟಿನ ಉಪಯೋಗಿಸ್ಕೊಂಡು ಇದು ಮಾಡಿರ್ತಕ್ಕಂಥ ಹಗರಣ ಇಡೀ ದೇಶಕ್ಕೆ ಗೊತ್ತಾಗಿದೆ. ಹಗರಣ ಇದು ಪಾರ್ಲಿಮೆಂಟಲ್ಲಿ ಇಶ್ಯೂ ಆಗಿದೆ. ಈ ಹಗರಣನ ಈಗ ಪಾರ್ಲಿಮೆಂಟಲ್ಲಿ ಸೆಷನ್ ನಡೀತಾ ಇದೆ. ಅಲ್ಲೂ ನಮ್ಮ ರಾಜ್ಯದ ಯಾರು ನಮ್ಮ ರಾಜ್ಯದ MP ಗಳಿದ್ದಾರೆ ಅವರೆಲ್ಲನೂ ಅಲ್ಲಿ ಇದನ್ನು ಪ್ರಸ್ತಾಪ ಮಾಡಿದ್ದಾರೆ. ಇದೆಲ್ಲ ಹೈಕಮಾಂಡಲ್ಲೂ ಗೊತ್ತಾಗಿದೆ. ಅವ್ರು ಕಾಂಗ್ರೆಸ್ ಹೈಕಮಾಂಡ್ ಹೇಳ್ತಾ ಇದ್ದಾರೆ ಇದು ತುಂಬ ಅನ್ಯಾಯ ಕಾಣ್ತಾ ಇದೆ, ದಯವಿಟ್ಟು ರಾಜೀನಾಮೆ ಕೊಡಬೇಕು ಅಂತ ಅವರು ಮಾತುಕತೆ ಮಾಡ್ತಾ ಅಂತ ಬಲ್ಲ ಮೂಲಗಳಿಂದ ನಂಗೆ ತಿಳಿದಿದೆ. ಆದ್ದರಿಂದ ಇವತ್ತು ಏನು ಈ ಬೃಹತ್ ಸಮಾವೇಶದಲ್ಲಿ ಏನು ನಮ್ಮ HD ಕುಮಾರಸ್ವಾಮಿ ಅವರು ಏನು ಮಾತಾಡಿದ್ದಾರೆ ಅದು ಅರ್ಥ ಮಾಡ್ಕೊಂಡು ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡ್ತೀನಿ. ಯಾರೂ ಸಡನ್ನಾಗಿ ಕೇಸುಗಳನ್ನ ಒಪ್ಕೊಳ್ಳೋದಿಲ್ಲ. ಅದೇ ಹಳ್ಳಿಯಲ್ಲಿ ಯಾರನ್ನ ಒಂದು ತಪ್ಪು ಮಾಡಿದ್ರೆ ಅಶ್ವತ್ಥ ಕಟ್ಟೆ ಮೇಲೆ ಕುಂತ್ಕೊಂಡು ಒಬ್ಬ ಊರು ಮುಖಂಡ್ರು ಏನನ್ನು ಹೇಳಿದ್ರೆ ಅದನ್ನು 10 ಜನ ಒಪ್ಕೊತಾ ಇದ್ರು. ಆದರೆ ಇವತ್ತು ರಾಜ್ಯ ಸರ್ಕಾರ ನೀತಿಗಟ್ಟ ಸರ್ಕಾರ ಆಗಿ 187 ಕೋಟಿ ಸಿದ್ದರಾಮಯ್ಯನವರೇ ಹೇಳ್ತಾ ಇದ್ದಾರೆ 94 ಕೋಟಿನ SC ದುಡ್ಡನ್ನ ಹೆಚ್ಚು ಕಮ್ಮಿ ಆಗಿಬಿಟ್ಟಿದೆ ಅಂತ. ಅಂದರೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಫೈನಾನ್ಸ್ ಮಿನಿಸ್ಟರ್ ಆತನೇ ಆಗಿರೋದ್ರಿಂದ ಆತನಿಗೆ ಗೊತ್ತಾಗಿರಲ್ವಾ 187 ಕೋಟಿ ಏನಾಯ್ತು SC/STಗಳ ದುಡ್ಡು ಅಂತ. ಆದ್ದರಿಂದ ತಾವು ಅರ್ಥ ಮಾಡ್ಕೊಬೇಕು. ಇವ್ರು ಏನಿದೆ ವಾಲ್ಮೀಕಿ ಸಮಾಜ ಏನಿದೆ ಈ ದೇಶದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥವ್ರು, ಇಡೀ ದೇಶದಲ್ಲಿ ಇದು ವ್ಯಾಪಿಸಿದೆ. ವಾಲ್ಮೀಕಿ ಸಮಾಜ ದುಡ್ಡನ್ನ ತಿಂದಾಕಿದೆ ಕಾಂಗ್ರೆಸ್ ಸರ್ಕಾರ ಅಂತ. ಇದು ಮಸಿ ಬಳದಿರೋದ್ರಿಂದ ಕೇಂದ್ರ ಸರ್ಕಾರ ಏನು IND ಅಂತ ಅವ್ರ ಪಕ್ಕದಲ್ಲಿ ಮಾಡ್ಕೊಂಡಿದ್ದಾರೆ, ಅವರೇ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ದರಿಂದ ಕೂಡಲೇ ಇವರು ರಾಜೀನಾಮೆ ಕೊಡುವಂಥ ಅವಕಾಶ ಇದ್ದೇ ಇದೆ. ಯಾವುದೇ ಕಾರಣಕ್ಕೂ ನಮ್ಮ BJP JDS ಏನಿದೆ ಈ ನೇತೃತ್ವ ಏನು ಪ್ರತಿಭಟನೆ ಮಾಡ್ತಾ ಇದ್ದೀವಿ, ರಾಜೀನಾಮೆ ಕೊಡೋವರೆಗೂ ನಾವು ಅವ್ರನ್ನ ಬಿಡೋದಿಲ್ಲ. ಅವ್ರು ಏನು ಹೇಳ್ತಾರೆ ಇನ್ನು 10 ಪ್ರತಿಭಟನೆ ಮಾಡಲಿ ಅಂತ ಹೇಳ್ತಾ ಇದ್ರೆ, ಅದೇ ರೀತಿ ನಮ್ಮ ನಾಯಕರು ಇವತ್ತು ಭಾಷಣ ಹೇಳಿದ್ದಾರೆ 10 ಅಲ್ಲ 20 ಪ್ರತಿಭಟನೆ ಮಾಡಿದ್ರು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ರಾಜ್ಯ ಮುಖ್ಯಮಂತ್ರಿ ಆಗಿ ಇರ್ಕೂಡೋವರೆಗೂ ಅವ್ರು ಇಳಿಯೋವರೆಗೂ ಹೋರಾಟ.